ರೆಸಿಪಿ ತುಂಬಾ ಡಿಲಿಷಿಯಸ್ ಆಗಿರುವಂತಹ ಕ್ರಿಸ್ಪಿ ಆಗಿರುವಂತಹ ನಾನ್ ಫ್ರೈಡ್ ಫ್ರೆಂಚ್ ಫ್ರೈಸ್. ಇದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಈವ್ನಿಂಗ್ ಆದ ಕೂಡಲೇ ನಮಗೆ ಏನಾದ್ರೂ ಸ್ನಾಕ್ಸ್ ಬೇಕು ಅಂತ ಅನಿಸ್ತಾ ಇರುತ್ತೆ. ಅದ್ರಲ್ಲೂ ಟೀ ಜೊತೆಗಂತೂ ಏನಾದ್ರೂ ಸ್ನಾಕ್ಸ್ ತಿಂದ್ರೆ ಅದ್ರದ್ದು ಮಜಾನೇ ಬೇರೆ ಆಗಿರುತ್ತೆ. ಅದ್ರಲ್ಲೂ ಈ ಮಳೆಗಾಲದಲ್ಲಂತೂ ಒಂದ್ ರೀತಿ ಕ್ರಿಸ್ಪಿ ಆಗಿರುವಂತದ್ದು, ಸ್ಪೈಸಿ ಆಗಿರುವಂತಹ ಏನಾದ್ರು ಒಂದು ಸ್ನಾಕ್ಸ್ ಇದ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ. ಅದಕ್ಕೋಸ್ಕರ ನಾನು ತುಂಬಾ ಈಸಿಯಾಗಿ ನಾನ್ ಫ್ರೈಡ್ ಅಂದ್ರೆ ಎಣ್ಣೆಯಲ್ಲಿ ಕರಿದೆ ನಾನು ಇಲ್ಲಿ ಫ್ರೆಂಚ್ ಫ್ರೈಸ್ ಅನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ತುಂಬಾ ಈಸಿಯಾಗಿ ಇದನ್ನ ನಾವು ಮಾಡಬಹುದು. ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದಾನೇ ನಾವು ಇದನ್ನ ರೆಡಿ ಮಾಡಬಹುದು. ಇದುವರೆಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನ ಮುಂದುವರಿಸೋಣ. ಇಲ್ಲಿ ನಾನು ಒಂದು 5 ಸ್ಮಾಲ್ ಸೈಜ್ ಇಂದ ಆಲೂಗೆಡ್ಡೆಯನ್ನ ತಗೊಂಡಿದ್ದೀನಿ. ಮೊದಲಿಗೆ ಇವೆಲ್ಲವನ್ನು ಪೀಲ್ ಮಾಡ್ಕೊಂತೀನಿ, ಅಂದ್ರೆ ಸಿಪ್ಪೆ ಇರಬಾರ್ದು. ಆ ರೀತಿಯಾಗಿ ಕ್ಲೀನ್ ಆಗಿ ಇದನ್ನ ಪೀಲ್ ಮಾಡ್ಕೊಳ್ಬೇಕು. ಎಲ್ಲೂ ಸಣ್ಣ ಇದನ್ನು ಕಾಣಿಸ್ಬಾರ್ದು, ಸಿಪ್ಪೆನ. ಆ ರೀತಿಯಾಗಿ ಕ್ಲೀನ್ ಆಗಿ ಪೀಲ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಸೈಜ್ ಮೇಲೆ ದೊಡ್ಡದು ಇರುವಂತ ಆಲೂಗೆಡ್ಡೆ ಇದ್ರೆ ಒಂದು 3 ತಗೊಬಹುದು. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೊಳ್ಬಹುದು. ಯಾಕೆಂದ್ರೆ ಇದು ತುಂಬಾ ಕ್ರಿಸ್ಪಿ ಆಗಿರುತ್ತೆ, ತಿನ್ನಕ್ಕೂ ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದ್ಸತಿ ನೀವು ಸಹ ಮಾಡಿ ನೋಡಿ, ನಿಮಗೆ ಇಷ್ಟ ಆದ್ರೆ ನೀವೇ ಮತ್ತೆ ಮತ್ತೆ ಮಾಡ್ತೀರಿ. ಈಗ ನಾನು ಒಂದು ಆಲೂಗೆಡ್ಡೆನ 4 ಹೋಳುಗಳಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ತುಂಬಾ ಸಣ್ಣಕ್ಕೆ ಮಾಡಬಾರ್ದು. ಈ ರೀತಿಯಾಗಿ ನೀವು ಹೋಳುಗಳಾಗಿ ಮಾಡ್ಕೊಳ್ಳಿ. ಒಂದೇ ಸೈಜಲ್ಲಿ ಇರಬೇಕು ಎಲ್ಲದನ್ನು. ನೋಡ್ತಾ ಇದ್ದೀರಲ್ವಾ, ಈ ರೀತಿಯಾಗಿ ಒಂದೇ ಸೈಜಲ್ಲಿ ಎಲ್ಲದನ್ನು ಕಟ್ ಮಾಡ್ಕೊಳ್ಳಿ. ಈಗ ಇದೆಲ್ಲದನ್ನು ಒಂದ್ಸತಿ ನೀರಲ್ಲಿ ಕ್ಲೀನಾಗಿ ತೊಳ್ಕೊಳ್ಳೋಣ. ಈಗ ತೊಳ್ಕೊಂಡಾದ ನಂತರ ಇದನ್ನ ಒಂದು 2 ನಿಮಿಷಗಳ ಕಾಲ ನಾವು ಕುದಿಯೋ ನೀರಲ್ಲಿ ಕುದಿಸ್ಕೊಳ್ಳೋಣ. ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಬಿಟ್ಟು ನೀರನ್ನ ಆಲ್ರೆಡಿ ಕಾಯಿಸಿದ್ದೀನಿ. ಕುದಿತಾ ಇದೆಯಲ್ವಾ, ಒಂದು 2 ನಿಮಿಷ ಇವನ್ನ ಕ್ಲೀನಾಗಿ ಬೇಯಿಸ್ಕೊಂಡ್ಬಿಡೋಣ. ಜಾಸ್ತಿ ಹೊತ್ತು ಬೇಡ, ಸ್ವಲ್ಪ. ಈಗ 2 ನಿಮಿಷಗಳ ಕಾಲ ನಾವು ನೀರಲ್ಲಿ ಬೇಯಿಸ್ಕೊಂಡಿದ್ದಾಯ್ತು. ಈಗ ಇವನ್ನ ತಕ್ಕೊಳ್ಳೋಣ, ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಈಗ ಸ್ವಲ್ಪ ಖುಷಿಯಲ್ಲಿ ಕ್ಲೀನಾಗಿ ಇದನ್ನ ಈ ರೀತಿ ಒರೆಸ್ಕೊಳ್ಳೋಣ. ಈಗ ಇದನ್ನ ಕ್ಲೀನಾಗಿ ಒರೆಸ್ಕೊಂಡ ನಂತರ ನಾವು ಯಾವ ಬೌಲಲ್ಲಿ ಮಾಡ್ತಾ ಇದೀವೋ ಆ ಬೌಲಿಗೆ ಈ ಆಲೂಗೆಡ್ಡೆನೆಲ್ಲ ಹಾಕೊಳ್ಳೋಣ. ಈಗ ಇಲ್ಲಿ ನಾನು ಮೊದಲಿಗೆ ಒಂದು 1/2 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಸಹ ಹಾಕೊಳ್ಬಹುದು. ನಂತರ ಒಂದು 1/4 ಟೀ ಸ್ಪೂನ್ ಅಷ್ಟು ನಾನು
ಕಾಲ ನಮಕ್ ಅಂದರೆ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ವಿ, ಟೇಸ್ಟು ಚೆನ್ನಾಗಿರುತ್ತೆ ಅಂತ. ನಂತರ ಒಂದು 1/2 ಸ್ಪೂನು ನಾರ್ಮಲ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂಚೂರು ಆರಿಗಾನೋವನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನಿಲ್ಲಿ ಚೀಸನ್ನು ತುರಿದು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಚೀಸನ್ನು ನಾನು ತುರಿದು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 2 ಗಾರ್ಲಿಕ್ ಅನ್ನ ತಗೊಂಡಿದ್ದೀನಿ, ಅದನ್ನು ಈ ರೀತಿಯಾಗಿ ನಾನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಈಗ ಇದೆಲ್ಲದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯದಾಗಿ ಸ್ವಲ್ಪ ಆಯಿಲನ್ನು ಹಾಕ್ಕೊಡೋಣ. ಹಾಕ್ಕೊಂಡ್ಬಿಟ್ಟು ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನ ನಾವೀಗ ಒಂದು ಮೈಕ್ರೋವೇವ್ ಪ್ಲೇಟ್ ತಗೊಂಡಿದ್ದೀನಿ. ಅದಕ್ಕೆಲ್ಲ ಕಡೆನೂ ಸಹ ನಾನು ಆಯಿಲನ್ನು ಅಥವಾ ಗೀಯನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಯಾಕೆ ನಾನು ಮೊದಲೇ ಹೇಳಿದೆ, ಈ ಫ್ರೆಂಚ್ ಫ್ರೈಸನ್ನು ನಾವು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಮೈಕ್ರೋವೇವಲ್ಲಿ ಮಾಡ್ಕೊಳ್ತಾ ಇದ್ವಿ. ಅದಕ್ಕೋಸ್ಕರ ಮೈಕ್ರೋವೇವ್ ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ಇದಕ್ಕೆ ಎಲ್ಲ ಸೈಡಿಂದನೂ ನಾನು ಆಯಿಲನ್ನು ಅಪ್ಲೈ ಮಾಡಿದ್ದಾಗಿದೆ. ಈಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಂತಹ ಆಲೂಗೆಡ್ಡೆದು ಮಿಕ್ಸರ್ ಇದೆಲ್ಲ ಅದನ್ನೆಲ್ಲದನ್ನು ಕ್ಲೀನಾಗಿ ಜೋಡಿಸ್ಕೊಳ್ಳೋಣ. ಈಗ ಈ ರೀತಿಯಾಗಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಮೈಕ್ರೋವೇವ್ನ 180 ಡಿಗ್ರಿಗೆ ಇಟ್ಬಿಟ್ಟು ನಾನು ಫ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಆಲೂಗೆಡ್ಡೆ ಸ್ಲೈಸಸ್ನ ಮಾಡ್ಕೊಂಡಿದ್ನಲ್ಲ, ಅದಕ್ಕೆಲ್ಲ ನಾನು ಸ್ಪೈಸಸ್ಗಳನ್ನೆಲ್ಲ ಚೀಸು ಎಲ್ಲದನ್ನು ಆ್ಯಡ್ ಮಾಡಿ ಮ್ಯಾರಿನೇಟ್ ಮಾಡ್ಕೊಂಡಿದ್ನಲ್ಲ, ಆ ಆಲೂ ಸ್ಲೈಸಸ್ನ ನಾನು ಮೈಕ್ರೋವೇವ್ ಪ್ಲೇಟಿಗೆ ಕ್ಲೀನಾಗಿ ಜೋಡಿಸ್ಕೊಂಡು ಈಗ ಇದನ್ನ ನಾನು ಬೇಕ್ ಮಾಡ್ಕೊಳ್ತೀನಿ. ಫ್ರೀ ಹೀಟ್ ಆದ ತಕ್ಷಣ ಈಗ ಇದನ್ನ ನಾವು ಮೈಕ್ರೋವೇವಲ್ಲಿ ಇಟ್ಬಿಟ್ಟು ಬೇಕ್ ಮಾಡ್ಕೊಳ್ಳೋಣ. 30 ನಿಮಿಷಗಳ ಕಾಲ ಇದನ್ನ ನಾವು ಬೇಕ್ ಮಾಡ್ಕೊಳ್ತೀವಿ. ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ನಾನು 30 ನಿಮಿಷಕ್ಕೆ ಸೆಟ್ ಮಾಡ್ತಾ ಇದ್ದೀನಿ. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ಇವಾಗ ಇದು ಆಗಿದೆ. ಇವಾಗ ನಾವು ಮೈಕ್ರೋವೇವ್ನ ಸ್ಟಾಪ್ ಮಾಡೋಣ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಇವಾಗ ಈ ಫ್ರೆಂಚ್ ಫ್ರೈಸು ಬೇಕಾಗಿದೆ ಅಂತ.
ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆಯಲ್ವಾ? ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಎಣ್ಣೆಯಲ್ಲಿ ನಾವು ಫ್ರೈ ಮಾಡದೆ ಈ ರೀತಿ ಕ್ರಿಸ್ಪಿಯಾಗಿನೂ ಸಹ ನಾವು ಮಾಡ್ಬೋದು ಅನ್ನೋದನ್ನ ನೋಡಿದ್ರಲ್ಲ. ನೀವು ಸಹ ಇದನ್ನ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ, ಮತ್ತೆ ನೀವೇ ಇಷ್ಟಪಟ್ಟು ಮಾಡ್ತೀರಿ. ಅಷ್ಟು ಇದು ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ರೆಸಿಪಿಗಳನ್ನ ಮಾಡುವಲ್ಲಿ ನಮ್ಮನ್ನ ಉರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ಜೊತೆಗೆ ನಿಮಗೆ ಇಷ್ಟವಾಗಿರುವಂತ ಯಾವ್ದಾದ್ರು ರೆಸಿಪಿ ಇದ್ರೂ ಸಹ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮ್ಮ ಮುಂದಿನ ರೆಸಿಪಿಗಳಲ್ಲಿ ಮಾಡೋಕೆ ನಾವು ಟ್ರೈ ಮಾಡ್ತೀವಿ. ಇದುವರೆಗೂ ನಮ್ಮ ಚಾನೆಲ್ ನಲ್ಲಿ ನಮ್ಮ ರೆಸಿಪಿಗಳನ್ನ ನೋಡಿನೂ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಇದರಿಂದ ನಮಗೆ ಇನ್ನೂ ಹೆಚ್ಚಿನ ಸಪೋರ್ಟು ಸಿಕ್ಕಿದಂಗಾಗುತ್ತೆ. ಸೋಷಿಯಲ್ ಮೀಡಿಯಾಗಳಾದ ವಾಟ್ಸ್ಆಪ್ ಚಾನಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಗಳಲ್ಲೂ ಸಹ ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ ನ ಪೇಜ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನ ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡಬಹುದು. ಸರಿ ಸ್ನೇಹಿತರೆ, ಇದೇ ರೀತಿಯಾದಂತಹ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.